ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತೀಯರಿಗೆಲ್ಲ ವೆರಿ ಗುಡ್ ಮಾರ್ನಿಂಗ್. ಇದು ನಿಜವಾದ ಗುಡ್ ಮಾರ್ನಿಂಗ್ ಇದು. ಯಾಕಂದರೆ ರಾತ್ರೋರಾತ್ರಿ ಪಾಕಿಸ್ತಾನ ಧ್ವಂಸವಾಗಿದೆ. ಎಷ್ಟು ಧ್ವಂಸ ಆಗಿದೆ, ಎಷ್ಟು ನಗರಗಳನ್ನು ಉಡೀಸ್ ಮಾಡಿದೆ ಭಾರತ. ಹಾಗಾದರೆ ಎಲ್ಲ ಅಪ್ಡೇಟ್ಸನ್ನು ಕಂಪ್ಲೀಟ್ ನೈಟ್ ಕಾರ್ಯಾಚರಣೆಯ ರಾತ್ರಿ ಕಾರ್ಯಾಚರಣೆಯ ಕಂಪ್ಲೀಟ್ ಡೀಟೇಲ್ಸ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ರಾತ್ರಿ ಇಡೀ ನಮ್ಮ ವಾಯುಸೇನೆ, ನೌಕಾಸೇನೆ, ಭೂಸೇನೆ ರಣಾರ್ಭಟವನ್ನು ಗಮನಿಸಿದ್ದೀವಿ. ನೌಕಾಸೇನೆಯ ದಾಳಿಗೆ ಕರಾಚಿ ಧ್ವಂಸವಾಗಿ ಹೋಗಿದೆ. 1971 ಬಳಿಕ, ಅಂದರೆ 54 ವರ್ಷಗಳ ಬಳಿಕ ಮತ್ತೆ ಕರಾಚಿಗೆ ನುಗ್ಗಿದ ನಮ್ಮ ಸೇನೆ. INS ವಿಕ್ರಾಂತ್ ಫೈಟರ್ ಜೆಟ್ಗಳ ಜೊತೆ INS ವಿಕ್ರಾಂತ್ ರಣಾರ್ಭಟಕ್ಕೆ ಬೆಚ್ಚಿ ಬಿದ್ದಿದೆ. ಅಲ್ಲಿನ ಬಂದರು 10ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ಕರಾಚಿ ಬಂದರನ್ನು ಧ್ವಂಸ ಮಾಡಿದ ಭಾರತ. ಮೋದಿ ಆ ಒಂದು ವಿಡಿಯೋ ಹೆಂಗೆ ವೈರಲ್ ಆಗ್ತಿದೆ ಇವತ್ತಂದರೆ, ಮತ್ತೆ ಕೇಳಬೇಕು ಈ ವಿಡಿಯೋವನ್ನು ಅಂತ. ಯಾವ ರೀತಿ ಶೇರ್ ಆಗ್ತಿದೆ ಅಂದರೆ, ಅವತ್ತು ಪಾಕಿಸ್ತಾನಕ್ಕೆ ಅದರದ್ದೇ ಭಾಷೆಯಲ್ಲಿ ಉತ್ತರ ಕೊಡಬೇಕು. ಪಾಕಿಸ್ತಾನ ಇಲ್ಲಿ ಮುಂಬೈಯಲ್ಲಿ ಅಟ್ಯಾಕ್ ಮಾಡಿದ್ರೆ ಅಮೇರಿಕಕ್ಕೆ ಹೋಗಿ ಕೂತ್ಕೊಂಡು ಅಳೋದಲ್ಲ, ಪಾಕಿಸ್ತಾನಕ್ಕೆ ನುಗ್ಗಬೇಕು, ಅದೇ ರೀತಿಯಲ್ಲಿ ಉತ್ತರ ಕೊಟ್ಟಬೇಕು, ಲವ್ ಲೆಟರ್ ಬರ್ಕೊಂಡು ಕೂರೋದಲ್ಲ ಅಂತ ಮೋದಿ ಆಡಿದ್ದ ಮಾತುಗಳು. ಮತ್ತು ಆ ಮಾತುಗಳನ್ನು ಅಕ್ಷರಶಃ ನಿಜವಾಗಿಸಿದ ಮೋದಿ ಸರ್ಕಾರ. ನಮ್ಮ ಸೇನೆಗೆ ಬಿಗ್ ಸಲ್ಯೂಟ್ ಹೇಳಬೇಕು. ಅಂಥದ್ದೊಂದು ಮೆಗಾ ಕಾರ್ಯಾಚರಣೆ. 50 ಡ್ರೋನ್ಗಳನ್ನು, ಪಾಕಿಸ್ತಾನದ 50 ಡ್ರೋನ್ಗಳನ್ನು ಧ್ವಂಸ ಮಾಡಿದ ಭಾರತ. 4 ಅವರ ಯುದ್ಧ ವಿಮಾನಗಳು, ಅದರಲ್ಲೂ F-16 ಅಮೆರಿಕದ ಬಲಿಷ್ಠ ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದ ಭಾರತ. ನಂಬರ್ 1 ಅಮೆರಿಕ ಈಗ ಕಣ್ಣು ಕೆಂಪು ಮಾಡ್ಕೊಂಡಿದೆ. F-16 ಕೊಡೋದಕ್ಕೆ ಕಂಡೀಷನ್ ಇತ್ತು, ಅದು ಭಯೋತ್ಪಾದಕತೆಯ ವಿರುದ್ಧ ಯೂಸ್ ಆಗಬೇಕು ಅಂತ. ಆದರೆ ಭಯೋತ್ಪಾದಕತೆಯನ್ನು ತೊಡೆದು ಹಾಕೋಕ್ಕೆ ಭಾರತ ಮಾಡಿದ ಅಟ್ಯಾಕ್ಗೆ ಪ್ರತಿಯಾಗಿ ಪಾಕಿಸ್ತಾನ F-16 ಬಳಸಿದೆ. ಸೊ ಅಮೆರಿಕ ಈಗ ಪಾಕಿಸ್ತಾನದ ಮೇಲೆ ಈ ವಿಚಾರದಲ್ಲೂ ಕೂಡ ಬಹುದೊಡ್ಡ ಆ್ಯಕ್ಷನನ್ನು ತಗೊಳ್ಬೇಕಾಗತ್ತೆ. ಯಾವ ಕಡೆಯಿಂದ ಹೋದರೂ ಕೂಡ ಪಾಕಿಸ್ತಾನಕ್ಕೆ ಆಘಾತದ ಮೇಲೆ ಆಘಾತ. ಹೆಂಗಾಗಿದೆ ದಾಳಿ ಅಂದರೆ, 12 ನಗರಗಳನ್ನು ಧ್ವಂಸ ಮಾಡಿದ ಭಾರತ. ಇಡೀ ರಾತ್ರಿ ಕಾರ್ಯಾಚರಣೆ 12 ನಗರಗಳನ್ನು ಧ್ವಂಸ ಮಾಡಿದೆ. ಸರಣಿ ಡ್ರೋನ್ಗಳ ದಾಳಿ, ನಮ್ಮ ಯುದ್ಧ ವಿಮಾನಗಳ ರಣಾರ್ಭಟ, ಈ ಕಡೆ INS ವಿಕ್ರಾಂತ್, 26 ವಾರ್ಶಿಪ್ಗಳು ಕರಾಚಿ ಬಂದರನತ್ತ ನುಗ್ಗಿರೋದು, ಇವೆಲ್ಲವೂ ಎಂಥ ಕಾರ್ಯಾಚರಣೆ ನಡೆದಿದೆ ರಾತ್ರೋರಾತ್ರಿ ಅನ್ನೋದಕ್ಕೆ ಸಾಕ್ಷಿ. मैं आज भी कहता हूं, पाकिस्तान को उसकी भाषा में जवाब देना चाहिए. पाकिस्तान को उसी की भाषा में जवाब देना चाहिए. ये लव लेटर लिखना बंद करना चाहिए. ये प्रणब मुखर्जी रोज एक चिट्ठी भेज रहे और वो सवाल भेज रहे, ये जवाब देते फिरते. गुनाह वो करे और जवाब भारत सरकार दे रही है. लेकिन इंटरनेशनल प्रेशर है, उसका भी तो ख्याल रखना पड़ेगा सरकार को. इंटरनेशनल प्रेशर पैदा करने की ताकत आज हिंदुस्तान में 100 करोड़ का देश है. पूरी दुनिया पे प्रेशर हम पैदा कर सकते हैं जी. कोई हम पर कैसे प्रेशर पैदा करे? ये उल्टी गंगा क्यों चली, मैं हैरान हूं जी. पाकिस्तान हमको मार के चला गया. पाकिस्तान ने हम पर हमला बोल दिया मुंबई में, और हमारे मंत्री जी अमेरिका गए और रोने लगे, ओबामा ओबामा ये हमको मार के चला गया, बचाओ बचाओ. ये कोई तरीका होता है क्या? पड़ोसी मार के चला जाओ और अमेरिका जाते हो? अरे पाकिस्तान जाओ ना. क्या तरीका होता? पाकिस्तान जो भाषा में समझे समझाना चाहिए. वही तो मैं आपसे समझने की कोशिश, वही तो मैं कह रहा हूं, पाकिस्तान जो भाषा में समझे वो समझाना चाहिए. ಸುಮ್ಮನಿತ್ತು ಭಾರತ. ಟೆರರ್ ಕ್ಯಾಂಪ್ಗಳನ್ನು ಉಡೀಸ್ ಮಾಡಿ ದೊಡ್ಡ ತಲೆಗಳನ್ನು ಮುಗಿಸಿ ಸುಮ್ಮನಿತ್ತು ಭಾರತ. ಇಡೀ ಜಗತ್ತಿಗೆ ಸಾಕ್ಷಿ ಕೊಟ್ಟು ನಾವು ಹೊಡೆದಿದ್ದು ಬರೀ ಉಗ್ರರನ್ನ ಅಂತ. ಆದರೆ ನಮ್ಮವರನ್ನು ಟಚ್ ಮಾಡಿದ್ರಿ ನೀವು. ಮಧ್ಯರಾತ್ರಿ 1 ಗಂಟೆಗೆ ಮೊನ್ನೆ 15 ನಗರಗಳ ಮೇಲೆ ದಾಳಿ ಮಾಡೋಕೆ ಬಂತು. ಅದನ್ನು ಹೊಡೆದು ಉಳಿಸಿದ್ದಾಯಿತು. ಎಲ್ಲ ಡ್ರೋನು, ಅವರ ಕ್ಷಿಪಣಿಗಳನ್ನು ಹೊಡೆದು ಹಾಕಿದ್ದಾಯಿತು, ವಿಮಾನಗಳನ್ನು ಹೊಡೆದು ಹಾಕಿದ್ದಾಯಿತು. ಮತ್ತೆ ಕಾಲು ಕೆರ್ಕೊಂಡು ಬರ್ತೀರಿ, ನಾಗರಿಕರನ್ನು ಬಲಿ ಹಾಕ್ತೀರಿ, ದೇವಸ್ಥಾನಕ್ಕೆ ಗುರುದ್ವಾರಕ್ಕೆ ಅಟ್ಯಾಕ್ ಮಾಡ್ತೀರಿ ಅಂದರೆ ಸುಮ್ಮನೆ ಕೂರೋಕ್ಕಾಗತ್ತಾ? ನಿನ್ನೆ ರಾತ್ರಿ ಕೊಡ್ತು ನೋಡಿ ಭಾರತ. ಜಮ್ಮು ಏರ್ಪೋರ್ಟ್ ಮೇಲೆ ನುಗ್ಗೋದಕ್ಕೆ ಬಂದಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ನಾವು ಏನೋ ಮಾಡಿಬಿಡ್ತೀವಿ ಅಂತ ಪಾಕಿಸ್ತಾನ ರಾತ್ರೋರಾತ್ರಿ. ಆದರೆ ಭಾರತ ಕೊಟ್ಟ ತಿರುಗೇಟಿಗೆ ಕಂಗಾಲಾಗಿ ಹೋಗಿದೆ ಈಗ ಪಾಕಿಸ್ತಾನ. ಈಗ ಪಾಕಿಸ್ತಾನದಲ್ಲಿ ಎಲ್ಲ ನೋಡಿದ್ರು ಸ್ಮಶಾನ ಮೌನ. ಸ್ಮಶಾನ ಧ್ವಂಸ ಮಾಡಿ ಬಿಸಾಕಿದೆ ಭಾರತ. ಎಷ್ಟು ಅಲ್ಲಿನ ದೊಡ್ಡ ನಗರಗಳನ್ನೇ ಪುಡಿಗಟ್ಟಿದೆ ಭಾರತ. ಸೊ ಈಗ ಅಮೆರಿಕ ಬಹಳ ಪ್ರಯತ್ನ ಮಾಡ್ತಿದೆ, ಏನಾದರೂ ಮಾಡಿ ಇದನ್ನು ಸ್ಟಾಪ್ ಮಾಡೋಣ ಅಂತ. ಚೀನಾ ಕೂಡ ಪ್ರಯತ್ನ ಮಾಡ್ತಿದೆ. ಪಾಕಿಸ್ತಾನ ಸಾಕು ನಿನ್ನ ಆರ್ಭಟ, ಬಾಯಿ ಮುಚ್ಕೊಂಡಿರು ಅಂತ ಅಮೆರಿಕಾನೇ ಈಗ ಪಾಠ ಕಲಿಸಬಹುದು.
ಭಾರತಕ್ಕೇನಿಲ್ಲ, ಅವ್ರು ಕೊಟ್ಟರೆ ನಾವು ಕೊಡ್ತೀವಿ. ರಾತ್ರಿ ಅಮೆರಿಕದ NSA ಕಾಲ್ ಮಾಡ್ತಾರೆ, ಜೈಶಂಕರ್ ಅವ್ರ ಜೊತೆಗೆ ಮಾತುಕತೆ ಆಗುತ್ತೆ, ಅಲ್ಲಿನ ಪ್ರತಿನಿಧಿಗಳು ಕಾಲ್ ಮಾಡ್ತಾರೆ. ಅದೆಲ್ಲ ಆದಮೇಲೆ ಜೈಶಂಕರ್ ಅವರು ಒಂದು ಟ್ವೀಟ್ ಮಾಡ್ತಾರೆ, ಏನಂತ, ಅಮೆರಿಕ ನಮ್ಮ ಜೊತೆಗೆ ಈ ಹೋರಾಟದಲ್ಲಿ, ಭಯೋತ್ಪಾದಕತೆಯನ್ನು ನಿರ್ಮೂಲನೆಗೊಳಿಸುವಂಥ ಹೋರಾಟದಲ್ಲಿ ಗಟ್ಟಿಯಾಗಿ ನಿಂತಿದ್ದಕ್ಕೆ ಥ್ಯಾಂಕ್ಸ್ ಅಂತ. ಸೊ ಅವ್ರು ಏನಾದರೂ ಹೇಳ್ಕೊಳ್ಳಿ, ನಾವು ಮಾಡಬೇಕಾಗಿದ್ದನ್ನು ಮಾಡ್ತಾ ಇದ್ದೀವಿ. ಅಮೆರಿಕ ಮಾತಿಗೆ ಹೆದರ್ಕೊಂಡು ಕೂತ್ಕೊಳ್ಳೋ ಟೈಮಲ್ಲ ಇದು. ಅವ್ರು ಹೇಳೋದಾದ್ರೆ ಪಾಕಿಸ್ತಾನಕ್ಕೆ ಹೇಳಬೇಕು ಇವತ್ತು, ನೋಡ್ರಪ್ಪ ಅವ್ರು ಮಾಡಿದ್ದು ಸರಿ ಇದೆ, ಸಾಕು ನಿಮ್ಮದು, ಬಾಲ ಮುದ್ರಕೊಂಡು ಬಿದ್ದಿರಿ, ಆವಾಗ ಸೇಫಾಗಿ ಇರೋ ಅಷ್ಟನ್ನಾದರೂ ಇರಿಸ್ಕೊಳ್ಬಹುದು, ನೀವು ಉಳಿಸ್ಕೊಳ್ಬಹುದು ಅಂತ. ಈಗ ಪಾಕಿಸ್ತಾನಕ್ಕೇನಾದರೂ ಅಮೆರಿಕ ಪಾಠ ಮಾಡಿದ್ರೆ ಇದು ಇಲ್ಲಿಗೆ ನಿಲ್ಲುತ್ತೆ. ಎಷ್ಟು ಹೊಡಿಬೇಕೋ ಹೊಡೆದಿದೆ ಭಾರತ. ನಮ್ಮ ನೌಕೆಗಳ ಯುದ್ಧ ವಿಮಾನದ ಕ್ಷಿಪಣಿಗಳ ಆರ್ಭಟಕ್ಕೆ ಜಗತ್ತು ಈಗ ಕಣ್ಣರಳಿಸಿದೆ. ನೋಡಿ ಭಾರತದ ತಾಕತ್ತೇನು ಅಂತ ತೋರಿಸೋದಕ್ಕೊಂದು ಅವಕಾಶ ಮಾಡಿಕೊಟ್ಟಿದೆ ಪಾಕಿಸ್ತಾನ. ಈಗ ಅಮೆರಿಕ ಇದೆಲ್ಲವನ್ನು ನಿಲ್ಲಿಸುವಂತಹ ಪ್ರಯತ್ನ ಶುರು ಮಾಡ್ದಂಗೆ ಕಾಣಿಸ್ತಾ ಇದೆ. ಅದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಪಾಕಿಸ್ತಾನಕ್ಕೆ ಬುದ್ಧಿ ಬರುತ್ತಾ ಬರಲ್ವಾ ಅಂತ. ಆದರೆ ರಾತ್ರಿ ನಡೆದಿದ್ದಿದೆಯಲ್ಲ, ಸಿಂಧೂರ 1, ಸಿಂಧೂರ 2, ಸಿಂಧೂರ 3 ಅಂತ ಇದನ್ನು ವರ್ಣಿಸಲಾಗ್ತಿದೆ. ಸಿಂಧೂರ 1 ಉಗ್ರರ ಕ್ಯಾಂಪ್ಗಳು ಓಡಿಸಿ ಒಂದೇ ಅಟ್ಯಾಕ್ಗೆ, ಒಂದೇ ಒಂದು ಸಲ ರಾತ್ರಿ ಮಾಡಿದಂಥ ಅಟ್ಯಾಕ್ಗೆ 100 ತಲೆಗಳು, ಅದರಲ್ಲೂ ಭಾರತಕ್ಕೆ ಬೇಕಾಗಿದ್ದಂಥ ಮೋಸ್ಟ್ ವಾಂಟೆಡ್ ಉಗ್ರರು ಮಸೂದ್ ಅಜರ್ ಸಹೋದರ, ಆತ ಉಡಿಸಾಗಿತ್ತು, ಆತ ಭಸ್ಮವಾಗಿತ್ತು. ಕಂದಾಹಾರ್ ವಿಮಾನ ಹೈಜಾಕ್ ಸೇಡು ತೀರಿಸ್ಕೊಂಡಿತ್ತು. ಎಲ್ಲ ಭಯಂಕರವಾದಂಥ ಬೆಳವಣಿಗೆ ಅದು. ಅದಾದ ಮೇಲೆ ಏರ್ ಡಿಫೆನ್ಸ್ ಸಿಸ್ಟಮ್, ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮನ್ನು ಚಿಂದಿ ಉಡಾಯಿಸಿದ ಭಾರತ. 7 ಕಡೆ, 1-2 ಕಡೆ ಅಲ್ಲ, ಲಾಹೋರ್ ಸೇರಿದಂತೆ 7 ಕಡೆ ಚಿಂದಿ ಉಡಾಯಿಸಿದ ಭಾರತ. ಎಲ್ಲ ಅಲ್ಲಿನ ಏರ್ಪೋರ್ಟ್ಗಳು ಕ್ಲೋಸ್ ಆದವು, ಅಲ್ಲೆಲ್ಲ ಭಯಂಕರವಾದ ಡ್ರೋನ್ ಅಟ್ಯಾಕ್ಗಳಾದವು ನೋಡಿದ್ವಿ. ರಾತ್ರಿ ತಾನೂ ಏನೋ ಮಾಡಲೇಬೇಕು ಮುಖ ಉಳಿಸ್ಕೊಳ್ಳೋದಕ್ಕೆ ಅಂತ ಅಲ್ಲಿನ ಪ್ರಧಾನಿನೋ ಅಥವಾ ಸೇನೆನೋ ಬಾಲ ಬಿಚ್ಚೋಕೆ ಬಂದು ಹೆಂಗೆ ಹೊಡೆಸ್ಕೊಳ್ತು ಅಂದರೆ, ಅವರ ಭಯಂಕರ ಫೈಟರ್ ಜೆಟ್ಗಳು ಪುಡಿ ಆಯಿತು. ಚೀನಾ ಕೊಟ್ಟಿದ್ದು ಪುಡಿ ಆಯಿತು, ಅಮೆರಿಕ ಕೊಟ್ಟಿದ್ದು ಪುಡಿ ಆಯಿತು. ಈಗ ಬೇರೆ ರಾಷ್ಟ್ರಗಳು, ಬಲಿಷ್ಠ ರಾಷ್ಟ್ರಗಳು ಇವ್ರಿಗೆ ಯುದ್ಧ ವಿಮಾನ ಕೊಡೋದಕ್ಕೆ ಭಯ ಪಡಬೇಕು. ಯಾಕಂದ್ರೆ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ. ನಮ್ಮ ಬಲಿಷ್ಠ ಶಸ್ತ್ರಾಸ್ತ್ರಗಳನ್ನು ಬಳಸೋದಕ್ಕೆ ಬರದೆ ಜಗತ್ತಿನ ಮುಂದೆ ಮಾನ ಮರ್ಯಾದೆ ತೆಗಿತಾರೆ ಇವರು. ಬಳಸದೇ ಇರೋರ ಕೈಗೆ, ಸರಿಯಾದಂಥ ಸ್ಕಿಲ್ ಇರೋರ ಕೈಗೆ ಎಷ್ಟು ಬಲಿಷ್ಠ ಯುದ್ಧ ವಿಮಾನ ಸಿಕ್ಕಿದ್ರೇನಂತೆ ಅಂತಹ ಪರಿಸ್ಥಿತಿ ಪಾಕಿಸ್ತಾನದ್ದು. ಸೊ ಮಾನ ಮರ್ಯಾದೆ ತೆಗೆದು ಅವರನ್ನು ಬೆತ್ತಲೆ ಮಾಡಿ ನೆಲೆಸಿದೆ ಭಾರತ. ಪಾಕಿಸ್ತಾನಕ್ಕೆ ಹೆಂಗೆ ಕೊಡಬೇಕೋ ಕೊಟ್ಟಿದೆ. ಈಗ ನೋಡಿ, ಪಾಕಿಸ್ತಾನದ ಪ್ರಧಾನಿ ಮನೆ, ಆತನ ನಿವಾಸದ 20 ಕಿಲೋಮೀಟರ್ ದೂರದಲ್ಲಿ ಡ್ರೋನ್ ಬ್ಲಾಸ್ಟ್ ಅಂದರೆ ಡ್ರೋನ್ ಕಾರ್ಯಾಚರಣೆ ಆಗಿರೋದು. ಜಸ್ಟ್ ಮಿಸ್ಸು ಪ್ರಧಾನಿ, ಜಸ್ಟ್ ಮಿಸ್ಸು. ರುಚಿ ತೋರಿಸ್ಬೇಕಂದ್ರೆ ತೋರಿಸ್ಬಹುದಿತ್ತು, ಅದು ಬೇರೆ ರೀತಿ ಕಾಂಪ್ಲಿಕೇಶನ್ ಆಗುತ್ತೆ. ಸೊ ಎಚ್ಚರಿಕೆ ಕೊಡೋ ರೀತಿಯಲ್ಲಿ 20 ಕಿಲೋಮೀಟರ್ ದೂರದಲ್ಲಿ ಡ್ರೋನ್ ಅಟ್ಯಾಕ್ ಆಗಿದೆ ಪಾಕಿಸ್ತಾನದಲ್ಲಿ. ಪ್ರಧಾನಿ ಮನೆಯಿಂದ ಆತ ಪರಾರಿಯಾಗಿದ್ದಾನೆ. ಭಯಭೀತನಾಗಿರುವ ಪಾಕಿಸ್ತಾನ ಪ್ರಧಾನಿ ಈಗ ನಾಪತ್ತೆಯಾಗಿರೋದು. ಮತ್ತೊಂದು ಕಡೆ ಬಿಗ್ ಡೆವಲಪ್ಮೆಂಟ್ ಏನಪ್ಪ ಅಂತ ಕೇಳಿದ್ರೆ, ಭಾರತವನ್ನು ಕೆಣಕಿದ ಪಹಲ್ಗಾಮ್ ದಾಳಿಯ ಹಿಂದೆ ಉಗ್ರರ ಜೊತೆಗೆ ಕೆಲಸ ಮಾಡಿದಂತಹ ಈ ಮುನೀರ, ಸೇನಾ ಮುಖ್ಯಸ್ಥ ಮುನೀರ್ ಈಗ ಪದಚ್ಯುತಗೊಂಡಿರೋದು. ಸೇನಾ ಮುಖ್ಯಸ್ಥ ಹುದ್ದೆಗೆ ನೀನು ಅರ್ಹನಲ್ಲ, ನೀನು ಇರೋದ್ರಿಂದಾನೇ ಇಷ್ಟೆಲ್ಲ ಆಗಿದ್ದು, ಪಾಕಿಸ್ತಾನವನ್ನು ಉಳಿಸಿ ಅಂತ ಬೊಬ್ಬೆ ಹೊಡಿತಿದ್ದಾರೆ. ಸೊ ಮುನೀರ್ನನ್ನು ಇಳಿಸಲಾಗಿದೆ, ಆತನನ್ನು ಜೈಲಿಗೆ ಹಾಕಲಾಗಿದೆ ಅಂತಲೂ ಹೇಳಲಾಗ್ತಿದೆ. ಒಟ್ಟಿನಲ್ಲಿ ಅಜ್ಞಾತ ಸ್ಥಳದಲ್ಲಿದ್ದಾನೆ, ಆತ ಪತ್ತೆ ಇಲ್ಲ, ಎಲ್ಲಿಟ್ಟಿದ್ದಾರೆ ಮತ್ತೊಂದು ಗೊತ್ತಿಲ್ಲ. ಮುನೀರ್ನ ಕಥೆ ಮುಗೀತು, ಈಗ ಹೊಸಬ ಬಂದಿರೋದು. ಮತ್ತೊಂದು ಕಡೆ ಪಾಕಿಸ್ತಾನದ ಸರ್ಕಾರಕ್ಕೆ ಛೀ ಥೂ ಅನ್ನಲಾಗ್ತಿದೆ. ಇಂಟರ್ನ್ಯಾಷನಲ್ ಮೀಡಿಯಾಗೆ, ಸೋಷಿಯಲ್ ಮೀಡಿಯಾದಲ್ಲಿ ಸಾಕ್ಷಿ ಇದೆ ನೋಡ್ಕೊಳ್ಳಿ ಅಂತ ಹೇಳಿದಂಥ ಮಿನಿಸ್ಟರ್ಗೆ ಮಂಗಳಾರತಿ ಎತ್ತಿ, ಇಂಥ ಸರ್ಕಾರ ನಮ್ಮನ್ನು ಲೀಡ್ ಮಾಡುತ್ತೆ ಅಂತ ಬಯಸ್ಬೇಕಾ? ಇಮ್ರಾನ್ ಖಾನ್ ರಿಲೀಸ್ ಮಾಡಿ, ಅವರಿದ್ರೆ ಹಿಂಗಾಗ್ತಿರ್ಲಿಲ್ಲ ಅನ್ನುವಂಥ ಕೂಗು, ಅಲ್ಲಿ ಸರ್ಕಾರವನ್ನೇ ಬದಲಿಸಬೇಕು ಅನ್ನುವಂಥ ಕೂಗೆದ್ದಿದೆ. ಕ್ವೆಟಾ ನಗರವನ್ನು ಕಂಪ್ಲೀಟ್ ಆಗಿ ಬಲೂಚಿಸ್ತಾನಿಗಳು ಅಂದರೆ ಅಲ್ಲಿನ ಹೋರಾಟಗಾರರು ವಶಕ್ಕೆ ಪಡೆದಿದ್ದಾರೆ. ಪಾಕಿಸ್ತಾನ ಯಾವ ರೀತಿ ಆಗಿದೆ ಅಂದರೆ 1971 ಬಳಿಕ ಬಹುದೊಡ್ಡ ದಾಳಿ ಭಾರತದಿಂದ ಇಡೀ ಪಾಕಿಸ್ತಾನವನ್ನು ಧ್ವಂಸ ಮಾಡಿಬಿಡಬಹುದು ಭಾರತ ಮನಸ್ಸು ಮಾಡಿದ್ರೆ. ಅಂತಹ ದಾಳಿಯಾಗಿದೆ. ಈಗಲಾದರೂ ತೆಪ್ಪಗಿದ್ರೆ ಇಲ್ಲಿಗೆ ಮುಗಿಯತ್ತೆ. ಭಾರತ ಹೇಳಿರೋದು ಅದನ್ನೇ, ನಾವು ಎಷ್ಟು ಬೇಕಾದರೂ ಕೊಡೋದಕ್ಕೆ ರೆಡಿ, ತಗೊಳ್ಳೋದಕ್ಕೆ ನೀವು ರೆಡಿನಾ, ಯೋಚನೆ ಮಾಡ್ಕೊಂಡು ತಂಟೆಗೆ ಬನ್ನಿ ಅಂತ. ಸೊ ಈಗಲಾದರೂ ಅಮೆರಿಕ ಮಾತು, ಚೀನಾ ಮಾತು ಕೇಳಿಕೊಂಡು ತೆಪ್ಪಗಾದರೆ, ಚೀನಾನೇ ಚಿವುಟು ಕಳಿಸಿದ್ದು ಆರಂಭದಲ್ಲಿ, ಬಟ್ ಈಗ ನಮ್ಮದಲ್ಲ ಅದು ಯುದ್ಧ ವಿಮಾನ, ನಮಗೋದಕ್ಕೂ ಸಂಬಂಧ ಇಲ್ಲ ಅಂತಿದ್ದಾರೆ. ನಿಮ್ಮ ಜೆಟ್ಗಳು ಬಳಕೆಯಾಗಿವೆಯಾ ಯುದ್ಧದಲ್ಲಿ ಅಂತ ಕೇಳಿದ್ರೆ ಇವರು ಬಳಸ್ತಿರೋ ರೀತಿಗೆ ಅವ್ರ ಮಾನ ಹೋಗುತ್ತಲ್ಲ, ನಮ್ಮದಲ್ಲ ಅದು ನಮ್ಮದಲ್ಲ ಅಂತ ಅಂತರ ಕಾಯ್ಕೊಂಡು ಓಡೋಗಿದೆ ಚೀನಾ ಕೂಡ. ಈಗ ಅಲ್ಲಿ ಪಾಠ ಮಾಡ್ತಿರಬಹುದು, ಸುಮ್ಮನಿರಿ ಸಾಕು, ನಿಮ್ಮ ಆರ್ಭಟ ಎಲ್ರಿಗೂ ಗೊತ್ತಾಯ್ತು ಬಿಡಿ ಅಂತ ಪಾಠ ಹೇಳಿ ಸುಮ್ಮನಾಗಿಸಿದ್ರೆ
ಉಳಿದಿರುವಂಥ ಜಾಗವನ್ನು ಉಳಿಸ್ಕೊಳ್ಬಹುದು ಪಾಕಿಸ್ತಾನ. ಇಲ್ಲ ಅಂದರೆ ಈ ಸಲ ಭೂಪಟದಿಂದ ಅಳಿಸಿ ಹಾಕೋದು ಗ್ಯಾರಂಟಿ. ನಮ್ಮ ತಾಕತ್ತಿನ ಪ್ರದರ್ಶನಕ್ಕೆ ಸಿಕ್ಕಿರೋ ಚಾನ್ಸ್ ಅನ್ನೋ ರೀತಿ ಆರ್ಭಟಿಸ್ತಾ ಇದೆ ನಮ್ಮ 3 ಸೇನೆಗಳು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.